ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಲೂಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಮ ಮಂದಿರದ ಟ್ರಸ್ಟ್ ನಿಂದ ಮೂವರಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಆರೋಪ ಹೊತ್ತಿದಂತಹ ಚಂಪತ್ ರಾಯ್ ಹಾಗೆ ಅನಿಲ್ ಮಿಶ್ರಾ ಈಗ ಕಿಕ್ಔಟ್ ಮಾಡಲಾಗಿದೆ. ಅಲ್ಲದೆ ನಿತ್ಯ ಗೋಪಾಲ್ ದಾಸ್ಗೂ ಕೂಡ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬಿರುಗಾಳಿಯನ್ನ ಎಬ್ಬಿಸಿದಂತಹ ಒಂದು ಪ್ರಕರಣ ಅಂತಂದ್ರೆ ಅದು ಈ ದೇಣಿಗೆ ಲೂಟಿ ಪ್ರಕರಣ. ರಾಮ ಮಂದಿರ ಟ್ರಸ್ಟ್ ನಿಂದ ಮೂವರಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ಗೆ ಸಿಇಒ ನೇಮಕಗೊಳಿಸಲಾಗಿದೆ. ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣ ಮೋಹನ್ ಅವರನ್ನ ನೇಮಕಗೊಳಿಸಲಾಗಿದೆ. ರಾಮ ಮಂದಿರ ಟ್ರಸ್ಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನೋಡಿ, ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ವಿಪಕ್ಷದವರು ಇದೇ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿ ಮುಗಿಬೀಳ್ತಿದ್ದಾರೆ ಅನ್ನುವಂಥದ್ದು ಗೊತ್ತೇ ಇದೆ. ಯಾಕಂತಂದ್ರೆ ಕೋಟಿ ಕೋಟಿ ಅಕ್ರಮ ಆಗಿದೆ. ಕೇಂದ್ರ ಸರ್ಕಾರ ಹೇಳ್ತಾ ಇರೋದಿಷ್ಟೇ, ಅಲ್ಲಿರುವಂತಹ ಸಿಬ್ಬಂದಿಗಳು ನಾವು ಅಲ್ಲಿ ಯಾರನ್ನ ನಿಯೋಜನೆ ಮಾಡಿದ್ವಿ ಅವರು ಈ ರೀತಿಯಾದಂತಹ ತಪ್ಪನ್ನ ಮಾಡಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಏನು ಸುಮ್ಮನೆ ಕೂತಿರ್ಲಿಲ್ಲ, SITಯನ್ನ ಕೂಡ ರಚನೆ ಮಾಡಿತ್ತು. SIT ಅಧಿಕಾರಿಗಳು ಕುಲಂಕುಷವಾಗಿ ತನಿಖೆಯನ್ನ ನಡೆಸ್ತಾ ಇದ್ರು. ಜೊತೆಗೆ ಇದು ಮೊದಲ ಬಾರಿಗೆ ಸಭೆಯನ್ನ ಕೂಡ ಮಾಡಲಾಗಿದೆ. ಆ ಸಭೆಯಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೂಡ ಪಡೆದುಕೊಂಡಿದ್ದಾರೆ, ಅಭಿಪ್ರಾಯಗಳನ್ನ ಕೂಡ ಸಂಗ್ರಹಿಸಿದ್ದಾರೆ. गोपाल राव जी को अभी हम लोग बुलाते थे निमंत्रित के रूप में, अभी वो निमंत्रित के रूप में नहीं आएंगे, उनको उसके ऊपर रोक लगा दी। गोपाल राव जी को अभी हम लोग बुलाते थे निमंत्रित के रूप में, अभी वो निमंत्रित के रूप में नहीं आएंगे, उनको उसके ऊपर रोक लगा दी। गोपाल राव जी को अभी हम लोग बुलाते थे निमंत्रित के रूप में, अभी वो निमंत्रित के रूप में नहीं आएंगे, उनको उसके ऊपर रोक लगा दी। ಇಸ್ ನೋಡಿ, ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಲೂಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. SIT ತನಿಖೆ ಅಂತಿಮ ವರದಿ ಸಲ್ಲಿಕೆ ಬಳಿಕ ಮತ್ತೊಂದು ಸಭೆ ಮಾಡಲಿದ್ದಾರೆ. ಜುಲೈ 22ಕ್ಕೆ ರಾಮ ಮಂದಿರ ಟ್ರಸ್ಟ್ ನಿಂದ ಮತ್ತೊಂದು ಸಭೆ ನಡೆಯಲಿದೆ. ರಾಮಚರಿತ ಮಾನಸ ಸೇರಿ ಕಾಣಿಕೆ ನಾಪತ್ತೆ ಅನ್ನುವಂತಹ ದೂರು, ಆತಂಕ ಬೆನ್ನಲ್ಲಿ ಎಲ್ಲಾ ಕಾಣಿಕೆಗಳು ಭದ್ರವಾಗಿರಿಸಲಾಗಿದೆ. ನೋಡಿ, ನನ್ನಷ್ಟೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಸಭೆಯನ್ನ ಮಾಡಲಾಗಿತ್ತು. ಏನು ದೇಣಿಗೆ ಲೂಟಿ ಆಗಿತ್ತಲ್ಲ, ಇದು ಮೊದಲ ಬಾರಿಗೆ ನಡೆದಿರುವಂತಹ ಸಭೆ.